ಯಾರ ಮೇಲೆ ಯಾವ ತರ ಆಸಿಡ್ ಮಟ್ಟ ಹೊಡೆಯೋ ಸರ್ಕಾರಕ್ಕೆ ಆಸಿಡ್ ಮಟ್ಟ ಹೊಡೆಯೋ ಸರ್ಕಾರಕ್ಕೆ ಗುಂಡಾ ಸರ್ಕಾರಕ್ಕೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಮಾಡಿ ಕಂಪ್ಲೇಂಟ್ ಕೊಡಿ, ರಾಜಕಾರಣ ರಾಜಕೀಯವಾಗಿ ಎದುರಿಸೋಣ, ಗುಂಡಾಗಿರಿ ಹೆದರೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಹೋರಾಟ ಮುಂದುವರಿಸಿ. ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. Yeah.